ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಮೇಕೋವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾಹುಲ್ ಫ್ರೀ ಇದ್ವಿ ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೊಂದು ಕಡೆ ಮೊಮೋಸ್ ಇತ್ತು, ತಿಂದ್ಕೊಂಡು ಹೊರಟ್ವಿ. ನಾವು ಸಾಯಂಕಾಲ 4 ಗಂಟೆ ಟೈಮಲ್ಲಿ ಹೊರಟಿರೋದ್ರಿಂದ ವೆದರ್ ಚೆನ್ನಾಗಿತ್ತು, ಕೂಲಾಗಿತ್ತು. ಆ್ಯಂಡ್ ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಟೆಲ್ಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬ ರಶ್ ಇದ್ದರು. ನಾವು ಅದೇ ಲೈನಲ್ಲಿ ನಿಂತ್ಕೊಬೇಕಿತ್ತಲ್ಲ, ಸೊ ವಿಡಿಯೋಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆಮೇಲೆ ನಾವು ಮುಂದೆ ಬಂದು CTR ಒಳಗೆ ಹೋದ್ವಿ. ಫುಡ್ ಆರ್ಡರ್ ಮಾಡಿದ್ವಿ, ಸೊ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಮಂಗಳೂರು ಬೋಂಡ ಮತ್ತು ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ತಿಂದ್ಬಿಟ್ಟು ಒಂದು ಕಾಫಿ ಕುಡಿದು ಬಂದ್ವಿ. ಹೊರಗಡೆ ಬಂದಿದ ತಕ್ಷಣ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಹೊರಟ್ವಿ ನಾವು. ಮಳೆನೇ ಸ್ವಲ್ಪ ಕಡಿಮೆ ಬರ್ತಾಯಿತ್ತು, ಜಾಸ್ತಿ ಏನು ಮಳೆ ಇರಲಿಲ್ಲ. ಸೊ ಹೊರಟ್ವಿ, ಹೋಗ್ಬೋದು ಅಂತ ಅಂದ್ಬಿಟ್ಟು ಬೈಕ್ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ಮಳೆ ಜೋರೇ ಆಗೋಯಿತು. ಆಮೇಲೆ ನಾವು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಮಳೆ ನಿಲ್ಲೋವರೆಗೂ. ಮಳೆ ನಿಲ್ತು, ಹೊರಟ್ವಿ. ಹೆಂಗಿದ್ರು ನಂದಿನಿ ಲೆವೆಟ್ ಸೈಡಿಂದ ಹೋಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಅವ್ರ ಮನೆಗೆ ಹೋದ್ವಿ. ಮನೇಲಿ ನಮ್ಮ ಮಾಮ ಮಕ್ಕಳಿದ್ರು, ಮಾತಾಡ್ಸ್ಕೊಂಡು ಅಮ್ಮಮ್ಮನ ಮಾತಾಡ್ಸ್ಕೊಂಡು ಮತ್ತೆ ಹೊರಟ್ವಿ ನಾವು ಅಲ್ಲಿಂದ. ಹೊರಟು ಡೈರೆಕ್ಟ್ ರಾಹುಲ್ ಅಜ್ಜಿ ಮನೆಗೆ ಬಂದ್ವಿ. ಅಲ್ಲೂ ಮಾತಾಡಿಕೊಂಡು ರಾಹುಲ್ ನನ್ನ ಮನೆಗೆ ಡ್ರಾಪ್ ಮಾಡೋಕ್ಕೆ ಬಂದ. ಡ್ರಾಪ್ ಮಾಡಿಬಿಟ್ಟು ಹೊರಟ್ಬಿಟ್ಟ, ಅವನವ್ರ ಮನೆಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ನಮ್ಮ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕೂರಿಸಿದ್ರು, ಅಲ್ಲಿ ಹೋದೆ. ಮಧ್ಯಾಹ್ನ ಹೋಗಿದ್ವಿ, ಆವಾಗ ಪೂಜೆ ಇನ್ನೂ ಮಾಡ್ತಿರ್ಲಿಲ್ಲ, ಅಲಂಕಾರ ಮಾಡ್ತಿದ್ರು. ಅದಕ್ಕೆ ನಾನು ಮತ್ತೆ ಸಾಯಂಕಾಲ ಹೊರಗಡೆ ಹೋಗಿ ಬಂದ್ಬಿಟ್ಟು ಹೋದೆ. ಅಲ್ಲೇ ಆರ್ಕೆಸ್ಟ್ರಾ ಮಾಡ್ತಾಯಿದ್ರು, ನೋಡೋಣ ಅಂತ ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ಅಲ್ಲೂ ತುಂಬ ಮಳೆ ಬರ್ತಾಯಿತ್ತು. ನಾನು ಲೇಟಾಗಿ ಹೋಗಿದ್ರಿಂದ ಅಲ್ಲಿ ಜಾಗ ಇರಲಿಲ್ಲ, ತುಂಬ ಜನ ಇದ್ದರು. ಸೈಡಲ್ಲಿ ನಿಂತಿದ್ವಿ. ಅಲ್ಲೇ ಸ್ವಲ್ಪ ಹೊತ್ತು 1/2 hour ನಿಂತಿದ್ದೆ. ಸ್ಟೇಜ್ ಮೇಲೆ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರು, ಏನೂ ಕಾಣಿಸ್ತಿರ್ಲಿಲ್ಲ ನನಗೆ. ಅದಕ್ಕೆ ನನಗೆ ಬೋರ್ ಅನ್ನಿಸ್ತು ಅಂದ್ಬಿಟ್ಟು ನಾನು ನನ್ನ ತಂಗಿನ ಕರ್ಕೊಂಡು ಬಂದುಬಿಟ್ಟೆ ಮನೆಗೆ. ಮನೆ ಹತ್ರ ಬಂದ್ವಿ. ಅಷ್ಟರಲ್ಲಿ ನಾಗು ಗಾಡಿ ಓಡಿಸ್ತೀನಿ ಅಂತ ಅಂದ್ಬಿಟ್ಟು ಗಾಡಿ ಇಟ್ಕೊಂಡು ನಿಂತಿದ್ಲು. ಆಮೇಲೆ ನಾಗು ಜೊತೆ ನನ್ನ ಚಿಕ್ಕ ತಂಗಿನೂ ಹೋಗಿದ್ಲು ಬೈಕಲ್ಲಿ ಅಂತ ಅಂದ್ಬಿಟ್ಟು ಇವರಿಬ್ರು ಟೆನ್ಷನ್ ಆಗಿದ್ರು, ಎಲ್ಲಿ ಬಿದ್ದುಬಿಟ್ರೋ ಇನ್ನೂ ಬರಲಿಲ್ಲ ಅಂತ ಅಂದ್ಬಿಟ್ಟು. ಬಂದ್ರೆ ಏನು ಅಂತ ನೋಡೋಣ ಅಂದ್ಬಿಟ್ಟು ಇಬ್ಬರು ಹೋಗ್ತಿದ್ದಾರೆ. ಬೈಕ್ ತಗೊಂಡು ಬಂದರು ಅವರಿಬ್ರು. ಇವಾಗ ಒಂದು ಸೌಂಡ್ ಕೊಡಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ನಮ್ಮ ಮಮ್ಮಿ ಬಿಸಿ ಮುದ್ದೆ, ಚಿಕನ್ ಸಾಂಬಾರು ಮಾಡಿದರು. ಊಟ ಮಾಡ್ಕೊಂಡು ಮೂವಿ ನೋಡ್ತಾ ಇದ್ದೆ. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸ್ನೇಹ ಮೇಕೋವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.